ಎಲ್ರಿಗೂ ನಮಸ್ಕಾರ. ಬ್ರಹ್ಮವೇದ್ ಗುರುಕುಲಕ್ಕೆ ನಿಮ್ಮನ್ನ ಹೇಳ್ತಾಯಿದ್ದೀನಿ. ನಾನು ಪ್ರದೀಪ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಪಿಕ್ ತೊಗೊಂಬಂದಿದ್ದೀನಿ. ಸೊ ಟಾಪಿಕ್ ಬಂದು ಎಜುಕೇಷನ್. ಸೊ ತುಂಬ ಜನ ಕನ್ಸಲ್ಟೇಷನಲ್ಲೂ ಅಷ್ಟೇ, ಮತ್ತು ಈಗ ಎಕ್ಸಾಮ್ಸ್ ತುಂಬ ಜನಕ್ಕೆ ಹತ್ರ ಬಂದಿದೆ. ಸೊ ಇದಾದಮೇಲೆ ಯಾವ ರೀತಿ ತೊಗೊಳ್ಬೇಕು ನಾವು ಸಬ್ಜೆಕ್ಟನ್ನಾಗಿರ್ಬೋದು ಅಥವಾ ಪ್ರೊಫೆಷನ್ಗಾಗಿರ್ಬೋದು, ಸೊ ಮುಂದೆ ಹೇಗೆ ಹೋಗಬೇಕು ಅನ್ನೋ ಡೌಟ್ಸ್ ತುಂಬ ಜನಕ್ಕಿರುತ್ತೆ, ರೈಟ್? ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಿಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಇದು, ಓಕೆನಾ? ಸೊ ಸಬ್ಜೆಕ್ಟ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್. ಇದೇ ತಿಂಗಳು 15ನೇ ತಾರೀಕು ನಮ್ಮದು ಹೊಸ ಬ್ಯಾಚ್ ಶುರು ಆಗ್ತಾಯಿದೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೂ ಅವರು ಕ್ಲಾಸಿಗೆ ಜಾಯ್ನ್ ಆಗ್ಬೋದು, ಓಕೆನಾ? ಸೊ ಈ ಕ್ಲಾಸಿಗೆ ಈ ಸರಿ ಬಂದು ನಾವು ಒಂದು ಡಿಸ್ಕೌಂಟನ್ನು ಕೊಡ್ತಾಯಿದ್ದೀವಿ. ಈ ಡಿಸ್ಕೌಂಟ್ ಯಾತಕ್ಕೋಸ್ಕರ ಅಂತಂದರೆ, ನನಗೆ ಬಹಳ ಬೇಕಾಗಿದ್ದಂಥ ಒಬ್ಬ ಪರ್ಸನನ್ನು ನಾನು ನಿನ್ನೆ ಕಳ್ಕೊಂಡೆ ಆ್ಯಕ್ಚುಲಾಗಿ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಒಂದು ಡಿಸ್ಕೌಂಟನ್ನು ಕೊಟ್ಟು ಒಂದನ್ನು ನಿಮ್ಮ ಕೈಯಾರೆ ಒಂದನ್ನು ವಿಚಾರನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರನೇ ಈ ಡಿಸ್ಕೌಂಟನ್ನು ಕೊಡ್ತಾ ಇರೋವಂಥದ್ದು. ಸೊ ಏನನ್ನು ಮಾಡಿಸ್ಬೇಕು ಅಂತ ಇದ್ದೀನಿ ಅಂತಂದರೆ, ನೀವು ಯಾರಾದರೂ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅನ್ನೋರು ಇದ್ದರೆ ಅವರು ಡಿಸ್ಕೌಂಟನ್ನ ಪಡಿಬೇಕು ಅನ್ನೋದಾದರೆ, ನೀವು ಯಾರಿಗಾದರೂ ಒಬ್ಬರಿಗೆ, ನಾನು ಒಬ್ಬರಿಗೆ ಅಂತ ಹೇಳ್ತಾಯಿದ್ದೀನಿ, ಬಟ್ ಆದರೆ ನಿಮ್ಮ ಕೈಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನೀವು ಮಾಡ್ಬೋದು ಅದನ್ನು. ಯಾರಾದರೂ ಒಬ್ಬರಿಗೆ ಒಂದು ಊಟವನ್ನು ಕೊಡಿಸೋದು, ಓಕೆನಾ? ಸೊ ನೀವೇನು ಅದನ್ನು ಫೋಟೋ ಹಿಡಿದೋ ಅಥವಾ ವೀಡಿಯೋ ಮಾಡಿನೋ ನನಗೆ ಕಳಿಸೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಾಗಿ ನನಗೂ ನಿಮಗೂ ಒಂದು ಸ್ಪಿರಿಚುವಲ್ ಬಾಂಡಿಂಗ್ ಅಂತ ಕರಿತೀವಿ ಅದನ್ನು, ಓಕೆ? ಸೊ ಅದ್ರ ಮುಖಾಂತರ ಕನೆಕ್ಟ್ ಆಗ್ತೀವಿ ನಾವೆಲ್ಲರೂ, ರೈಟ್? ಸೊ ನೀವು ಇಲ್ಲ ಸರ್, ನಾನು ಇವ್ರಿಗೊಬ್ರಿಗೆ ನೀವು ಹೇಳಿರೋ ಪ್ರಕಾರ ಒಬ್ರಿಗೆ ಊಟವನ್ನು ಕೊಡಿಸಿದ್ದೀನಿ ಅಂತ ಅಂದರೆ ನಿಮಗೆ 2,000 ರೂಪಾಯಿನ ನಾವು ಡಿಸ್ಕೌಂಟ್ ಮಾಡ್ತಾಯಿದ್ದೀವಿ, ಓಕೆ? ಸೊ ನೀವು ಪೇ ಮಾಡಬೇಕಾಗಿರೋದು ಎಷ್ಟು ಅಂತಂದರೆ 4,999 ಅಂದರೆ 4,999 ರೂಪಾಯಿನ ನೀವು ಪೇ ಮಾಡಿದ್ರೆ ನೀವು ನಮ್ಮ ಕ್ಲಾಸ್ಗೆ ರಿಜಿಸ್ಟರ್ ಆಗ್ಬೋದು. 2,000 ರೂಪೀಸ್ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ. ಮತ್ತು ಈ ಆಫರ್ ಯಾರಿಗೂ ಕೂಡ ಸಿಕ್ಕೋದಿಲ್ಲ. ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ಆಫರ್ನ ತೊಗೊಳ್ಳೋದಕ್ಕೆ ನಿಮ್ಮ ಕೈಯಾರೆ ನೀವು ಯಾರಿಗಾದ್ರೂ ಒಬ್ಬರಿಗೆ ಒಂದೊತ್ತು ಊಟನ ಕೊಡಿಸ್ಬೇಕು, ಓಕೆನಾ? ಇಷ್ಟೇ ನಾನು ಕೇಳ್ತಾ ಇರೋದು ನಿಮಗೆ. ನೀವು ಅಷ್ಟು ಪೇ ಮಾಡಿ, ನಾನು ಮಾಡಿದ್ದೀನಿ ಅಂತ ಹೇಳಿ ನೀವು ಪೇ ಮಾಡಿ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗ್ಬೋದು, ಓಕೆನಾ? ಸೊ ಐ ಹೋಪ್ ಎಲ್ಲರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕ್ಲಾಸಿಗೆ ಹೋಗೋಣ ಇವಾಗ, ಓಕೆನಾ? ಅಂದರೆ ಸಬ್ಜೆಕ್ಟ್ಗೆ ಹೋಗೋಣ ಈಗ. ಸೊ ಎಜುಕೇಷನ್ ಅಂತ ಬಂದ ತಕ್ಷಣವೇ ಬಹಳ ಜನಕ್ಕೆ ಒಂದು ಕನ್ಫ್ಯೂಷನ್ ಅನ್ನೋದಿದೆ. ಮತ್ತು ಎಲ್ಲರೂ ಕೇಳೋ ಪ್ರಶ್ನೆ ಏನು ಗೊತ್ತಾ? ಮೊದಲನೇ ಪ್ರಶ್ನೆ, ಸರ್ ನನ್ನ ಮಗ ಈ ಎಜುಕೇಷನ್ಗೆ 10ನೇ ಕ್ಲಾಸ್ ಎಕ್ಸಾಮ್ ಬರೆದಿದ್ದಾನೆ ಸರ್, ನಾನು ಅವನಿಗೆ ಇಂಜಿನಿಯರಿಂಗ್ ಮಾಡು ಅಂತ ಹೇಳ್ತಾಯಿದ್ದೀನಿ. ಆದರೆ ಅವ್ರು ನೋಡಿದ್ರೆ, ಇಲ್ಲ ನಾನು ಇದನ್ನು ಡಾಕ್ಟರ್ ಆಗಬೇಕು ಅಂತ ಇದ್ದೀನಿ, ಅಥವಾ ನಾನು ಸಿವಿಲ್ ಸರ್ವಿಸಿಗೆ ಪ್ರಿಪೇರ್ ಆಗಬೇಕು ಅಂತ ಇದ್ದೀನಿ. ಸೊ ಈ ಥರ ನಾವು ಹೇಳೋದನ್ನು ಕೇಳ್ತಾ ಇಲ್ಲ ಸರ್ ಅವರು. ಸೊ ಅದು ಅವ್ರಿಗೆ ಇಂಜಿನಿಯರಿಂಗ್ ಬರುತ್ತಲ್ವ ಸರ್ ಅಂತ ಕೇಳ್ತಾರೆ ಕೆಲವರು. ಇನ್ನೂ ಕೆಲವರು ಅಂತೂ, ಸರ್ ಅವ್ರು ಏನು ಮಾಡಿದ್ರೆ ಚೆನ್ನಾಗಿ ಆಗ್ತಾರೆ ಸರ್, ನೀವೇ ಹೇಳ್ಬಿಡಿ ಸರ್, ಅದನ್ನೇ ಓದಿಸ್ಬಿಡ್ತೀನಿ ಸರ್ ನಾನು. ಸರ್ ನೀವು ಡಾಕ್ಟ್ರ್ ಅಂದರೆ ಡಾಕ್ಟ್ರು ಸರ್, ಅದನ್ನೇ ನಾನು ಸ್ಟಡಿ ಮಾಡೋಕ್ಕೆ ಹೇಳ್ತೀನಿ ಸರ್. ನೀವು ಇಂಜಿನಿಯರಿಂಗ್ ಅಂದರೆ ಇಂಜಿನಿಯರಿಂಗ್ ಸರ್, ನೀವೇನು ಹೇಳ್ತೀರೋ ಅದನ್ನು ಮಾಡಿಸ್ತೀವಿ ಸರ್. ಸೊ ಈ ರೀತಿಯೂ ಕೂಡ ಹೇಳೋರು ತುಂಬ ಜನ ಇದ್ದೀರಾ. ಬಟ್ ಅದನ್ನು ನೀವೆಲ್ಲರಿಗೂ ಹೇಳೋದೇನು ಅಂತಂದರೆ, ಫಸ್ಟು ನೀವು ಆ ಪ್ರಶ್ನೆಗಳನ್ನು ಕೇಳೋದನ್ನು ನಿಲ್ಲಿಸಿ. ಸೊ ಆ ರೀತಿ ಪ್ರಶ್ನೆಗಳನ್ನು ದಯವಿಟ್ಟು ಕೇಳೋಕ್ಕೆ ಹೋಗಬೇಡಿ. ಯಾವುದೇ ಅಸ್ಟ್ರಾಲಜರ್ ಆಗಿರ್ಬೋದು, ಇವ್ರಿಗೆ ಎಜುಕೇಷನ್ ಸೆಟ್ ಆಗುತ್ತೆ, ಈ ಎಜುಕೇಷನ್ ಮಾಡಿಸಿ ಅಂತ ಹೇಳೋದು ಖಂಡಿತ ತಪ್ಪಾಗುತ್ತೆ. ಅವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ, ಆಸಕ್ತಿನೇ ಇಲ್ಲ ಅನ್ನುವಾಗ ನಾವು ಅದ್ರ ಮೇಲೆ ಅವ್ರಿಗೆ ಫೋರ್ಸ್ ಮಾಡಿನೋ ಅಥವಾ ನೀವಿಲ್ಲ ಇದನ್ನು ಮಾಡು ಅಂತ ಹೇಳಿದಾಗ ಅದು ಬ್ರೇಕ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ, ಓಕೆ? ನಾನು ಹೇಳಿದ್ದೆ ಸ್ಟಾರ್ಟಿಂಗಲ್ಲೇ ನನಗೆ ಅದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ, ಆಸಕ್ತಿನೇ ಇಲ್ಲ ಅಂತ ಹೇಳಿ. ಬಟ್ ನಿಮಗೋಸ್ಕರ ನಾನು ಜಾಯ್ನ್ ಆದೆ, ನನಗೆ ಇಷ್ಟನೇ ಇಲ್ಲ, ನಾನು ಬಿಟ್ಬಿಡ್ತೀನಿ, ನನ್ನ ಕೈಲಿ ಆಗ್ತಾಯಿಲ್ಲ ಓದೋಕ್ಕೆ ಅಂತ ತುಂಬ ಜನ ಬಿಟ್ಬಿಟ್ಟಿದ್ದಾರೆ. ಎಜುಕೇಷನ್ ಮಧ್ಯದಲ್ಲೇ ಬ್ರೇಕ್ ಆಗಿ ಬೇರೆ ಸಬ್ಜೆಕ್ಟನ್ನ ತಗೊಂಡು, ಸೊ ಈ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಯಾರೂ ಕೂಡ ಫೋರ್ಸ್ ಮಾಡಿ ಒಂದು ಎಜುಕೇಷನ್ನ ಕೊಡ್ಸೋಕ್ಕೆ ಹೋಗ್ಬೇಡಿ, ಓಕೆ? ಅವ್ರಿಗೇನು ಇಷ್ಟ ಇರುತ್ತೋ ಅದನ್ನು ಓದೋದು ಫಸ್ಟ್ ಪ್ರಿಫರೆನ್ಸು. ಸೊ ಆ ಫಸ್ಟ್ ಪ್ರಿಫರೆನ್ಸ್ ಏನು ಅಂತಂದರೆ, ನಾನು ಇಂಜಿನಿಯರಿಂಗ್ ಆಗಬೇಕಾ ಅಥವಾ ಡಾಕ್ಟ್ರ್ ಆಗಬೇಕಾ ಅಥವಾ ಗೌರ್ಮೆಂಟ್ ಸರ್ವಿಸಲ್ಲಿ ನಾನು ಹೋಗಬೇಕಾ ಅಥವಾ ಸಿವಿಲಿಗೆ ಪ್ರಿಪೇರ್ ಆಗಬೇಕು ಅಂತ ಇದ್ದೀನ. ಸೊ ಆ ರೀತಿ ಅವ್ರ ಮೈಂಡಲ್ಲಿರುತ್ತಲ್ಲ, ಆ ವಿಚಾರನ ಫಸ್ಟು ಪ್ರಶ್ನೆಯಾಗಿ ಕೇಳಿ ನೀವು. ಸರ್ ನನ್ನ ಮಗ ನನಗೆ ಡಾಕ್ಟ್ರ್ ಆಗಬೇಕು ಅಂತ ಕೇಳ್ತಾ ಇದ್ದಾನೆ, ಸೊ ಅವರು ಮೆಡಿಕಲ್ಗೆ ಅವರ ಜಾತಕ ಸಾಧಕವಾಗಿದೆಯಾ, ಮೆಡಿಕಲ್ ಓದ್ಬೋದಾ ಅವರು, ಅಥವಾ ಅವರು ಇಂಜಿನಿಯರಿಂಗ್ ಓದಬೇಕು ಅಂತ ಇದ್ದಾರೆ, ಸೊ ಆ ಇಂಜಿನಿಯರಿಂಗ್ ಓದೋದಕ್ಕೆ ಅವರ ಜಾತಕ ಸಪೋರ್ಟ್ ಮಾಡುತ್ತಾ. ಸೊ ಈ ರೀತಿ ಅವರ ಜಾತಕ ಅವ್ರಿಗೆ ಅವ್ರು ಕೇಳ್ತಾ ಇರೋಂಥ ವಿಚಾರನ ಸಪೋರ್ಟ್ ಮಾಡ್ತಾ ಇದೆಯಾ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು, ಓಕೆ?
ಸಮ್ಟೈಮ್ಸ್ ಏನಾಗುತ್ತೆ ದಶಾಭುಕ್ತಿ ಮುಖಾಂತರ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ, ಬಟ್ ಅದು ಅವ್ರಿಗೆ ತುಂಬ ದೊಡ್ಡ ಟೈಮ್ಗೆ ಸಕ್ಸಸ್ ಕೊಡುತ್ತಾ ಅಂದರೆ ಸಕ್ಸಸ್ ಕೊಡೋದಿಲ್ಲ ಆವಾಗ, ರೈಟ್. ಇಲ್ಲಿ ಎಲ್ಲವನ್ನು ನೀವು ನೋಡಿ ನೀವು ಡಿಸಿಷನ್ನ ಮಾಡಬೇಕು. ಮೊದಲೇ ಹೇಳ್ತಾ ಇದ್ದೀನಿ, ಇದು ಯಾರು ಆಸ್ಟ್ರಾಲಜಿನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ದೀರೋ ಅವ್ರಿಗೆ ನೀವು ಈಸಿಯಾಗಿರುತ್ತೆ. ಬಟ್ ಇನ್ನೂ ಕೆಲವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ನಿಮಗೇನಾದರೂ ಕಷ್ಟ ಆಗ್ತಾಯಿದ್ರೆ ನೀವು ಅಪಾಯಿಂಟ್ಮೆಂಟ್ ಮುಖಾಂತರ ಕನ್ಸಲ್ಟೇಷನ್ ತೊಗೊಂಡು ನೀವು ಇದನ್ನು ಮುಂದೆ ತೊಗೊಂಡು ಹೋಗ್ಬೋದು, ಓಕೆನಾ. ಅಥವಾ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಸೊ ನೀವು ಆ ರೀತಿ ನೀವು ಅದನ್ನು ತೊಗೊಂಡು ಹೋಗ್ಬೋದು, ಓಕೆ. ಸೊ ಈಗ ಶುರು ಮಾಡೋಣ. ಸೊ ಮೊದಲನೇದೇನು ರೂಲು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ರೂಲ್ ಅಂತ. ಈ ರೂಲ್ಗಳನ್ನು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಸೊ ಅದಕ್ಕೋಸ್ಕರನೇ, ಓಕೆ. ಸೊ ರೂಲ್ ಏನು, ಎಜುಕೇಷನ್ಗೆ ರೂಲ್ ಏನು, ಸೊ ಬೇಸಿಕ್ ರೂಲ್ ಏನು, ಫಸ್ಟ್ ರೂಲ್ ಏನು, ಬೇಸಿಕ್ 2 ರೂಲ್ ಏನು. ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಭಾವನ ನೋಡಬೇಕು, ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಗ್ರಹನ ನಾವು ನೋಡಬೇಕು, ರೈಟ್. ಸೊ ಎಜುಕೇಷನ್ ಅಂತ ಬಂದ ತಕ್ಷಣವೇ ತುಂಬ ಭಾವಗಳಿದೆ, ಹಲವಾರು ಗ್ರಹಗಳನ್ನಿದೆ. ಬಟ್ ಆದರೆ ನಾವು ಬೇಸಿಕ್ಕಾಗಿ ತಗೊಳ್ಳೋದೇನು ಅಂತಂದರೆ, ಫಸ್ಟು ನಾವು ಪ್ರಿ KG LKG UKG ಸೊ ಈ ಥರ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋವರೆಗೂ ನಾವು 2ನೇ ಭಾವನ ತಗೊಳ್ತೀವಿ. ನಾನು ಮಾರ್ಕ್ ಮಾಡ್ತೀನಿ, ಓಕೆ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋವರೆಗೂ ಕೂಡ ನಾವು 2ನೇ ಭಾವನ ತಗೊಳ್ತೀವಿ. ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋದರು ಅವರು ಅಂದಾಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 10th ಸ್ಟ್ಯಾಂಡರ್ಡ್ವರೆಗೂ ಕೂಡ ನಾವು 4ನೇ ಭಾವನ ತಗೊಳ್ತೀವಿ. ಸೊ 4ನೇ ಭಾವ ಆದಮೇಲೆ ಹೈಯರ್ ಎಜುಕೇಷನ್ ಅಂತ ಕರಿತೀವಿ. ಹೈಯರ್ ಎಜುಕೇಷನ್ಗೆ ನಾವು 9ನೇ ಭಾವನ ತಗೊಳ್ತೀವಿ. ನಾವು 9ನೇ ಭಾವ ಹೈಯರ್ ಎಜುಕೇಷನ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈಗ 9ನೇ ಭಾವ ಆಯಿತು ಹೈಯರ್ ಎಜುಕೇಷನ್ ಅಂತ ಹೇಳಿದೆ. ನೆಕ್ಸ್ಟು ರಿಸರ್ಚ್ ಎಜುಕೇಷನ್ ಅಂತ ಕರಿತೀವಿ, ಅಥವಾ ಡಾಕ್ಟ್ರೇಟ್ ಮಾಡುವಂಥದ್ದಾಗಿರ್ಬೋದು. ತುಂಬ ದೊಡ್ಡ ಮಟ್ಟದಲ್ಲಿ ಸರ್ಟಿಫಿಕೇಷನ್ಸ್ಗಳನ್ನು ಮತ್ತು ಕೋರ್ಸ್ಗಳನ್ನು ಅಟೆಂಡ್ ಮಾಡ್ತಾ ಕಂಪ್ಲೀಟ್ ಮಾಡುವಂಥದ್ದು, ಡಾಕ್ಟ್ರೇಟ್ ಆಗುವಂಥದ್ದು, PhD ಮಾಡುವಂಥದ್ದು. ಸೊ ಈ ಥರ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುವಂಥದ್ದು ಎಜುಕೇಷನಲ್ಲಿ. ಅದಕ್ಕೆ ನಾವು 11ನೇ ಭಾವನ ತಗೊಳ್ತೀವಿ, ಓಕೆ. ಸೊ ಇಷ್ಟು ಭಾವಗಳನ್ನು ತಗೊಳ್ತೀವಿ. ಇದು ಬೇಸಿಕ್ಕು. ಇದ್ರ ಜೊತೆಯಲ್ಲಿ ನಾವು ಬೇಸಿಕ್ಕಾಗಿ ಇನ್ನೂ 2 ವಿಚಾರಗಳನ್ನು ತಗೊಳ್ತೀವಿ. ಆ 2 ವಿಚಾರಗಳು ಏನು ಅಂತಂದರೆ ಗ್ರಹಕಾರಕಗಳು. ಸೊ ಆ ಗ್ರಹಕಾರಕಗಳು ಯಾವ್ದು ಅಂತಂದರೆ, ಒಂದು ಬುಧಗ್ರಹ ಮತ್ತು ಗುರುಗ್ರಹನ ತಗೊಳ್ತೀವಿ. ವಿದ್ಯೆಗೆ ಕಾರಕವಾಗಿರುವಂಥ ಗ್ರಹಗಳು ಯಾವುದು ಅಂತಂದರೆ ಬುಧ ಮತ್ತು ಗುರುಗ್ರಹ ಕಾರಕಗಳಾಗಿ ಬರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ಬರು ಜಾತಕದಲ್ಲಿ ಗುರು ಮತ್ತು ಬುಧ ಗ್ರಹ ಚೆನ್ನಾಗಿದೆ ಅಂತ ನಾವು ತಿಳ್ಕೊಳ್ಳೋದು ಹೇಗೆ ಅಂತಂದರೆ, ಆ ಗ್ರಹಗಳು ತನ್ನ ನಕ್ಷತ್ರದಿಂದನೋ ಅಥವಾ ಉಪ ಅಧಿಪತಿ ಮುಖಾಂತರನೋ 8-12ಕ್ಕೆ ಕನೆಕ್ಟಿವಿಟಿಲಿ ಇರಬಾರ್ದು. ಅದರ ಅರ್ಥ ಏನು ಅಂತಂದರೆ, ಈ ಗ್ರಹ, ಈ ಜಾಗ, ಇದು ಮತ್ತು ಇದು ಇಲ್ಲಿ ಗ್ರಹ ಬುಧ ಗ್ರಹ ತನ್ನ ಸ್ಟಾರ್ ಲಾರ್ಡಿಂದನೋ ಸಬ್ ಲಾರ್ಡಿಂದನೋ 8 ಮತ್ತು 12ಕ್ಕೆ ಕನೆಕ್ಟಿವಿಟಿಲಿ ಇರಬಾರ್ದು, ಓಕೆ. ಬಟ್ ಇಲ್ಲಿ ಬಂದಿದೆಯಲ್ಲ ಗುರುಗಳೇ, ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆ ಇರುತ್ತೆ. ಇಲ್ಲಿ 8-12ಕ್ಕೆ ಬಂದು ಎಫೆಕ್ಟಿವ್ ಲಿಂಕ್ಸಲ್ಲಿ ಬರಬಾರ್ದು. ಬಂದರೆ ಅದು ಸಮಸ್ಯೆನ ಕೊಡುತ್ತೆ ಅಂತ ಅರ್ಥ. ಎಫೆಕ್ಟಿವ್ ಲಿಂಕ್ಸಲ್ಲಿ ಆ 8-12 ಕ್ಯಾರಿ ಆಗಬಾರ್ದು. ಕ್ಯಾರಿ ಆದರೆ ಎಜುಕೇಷನ್ ರಿಲೇಟೆಡ್ ಅವ್ರಿಗೆ ಸಮಸ್ಯೆ ಇರುತ್ತೆ ಅಂತ ಅರ್ಥ. ಅಂದರೆ ಏನಾಗ್ಬೋದು ಗುರುಗಳೇ ಅಂತ ನೀವು ಕೇಳ್ಬೋದು. ಸೊ ಎಜುಕೇಷನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬ್ರೇಕ್ ಆಗುವಂಥ ಸಾಧ್ಯತೆಗಳಿರುತ್ತೆ ಅಂತ ಅರ್ಥ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂತಂದರೆ ಅವ್ರಿಗೆ ಅದ್ರ ಮೇಲೆ ಆಸಕ್ತಿ ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ದಿಢೀರಂತ ನನಗಿಷ್ಟ ಇಲ್ಲ, ನಾನು ಹೋಗಲ್ಲ, ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ದಿಢೀರಂತ ಹೇಳ್ಬಿಟ್ಟು ಬಿಟ್ಬಿಡುವಂಥದ್ದು. ಅಥವಾ ಆ ಬಿಡೋದ್ರಿಂದ ಒಂದು ಲಗ್ನಕ್ಕೆ ಒಂದು ಅವಮಾನ ಆಗುವಂಥ ಸಾಧ್ಯತೆಗಳು ಬರುತ್ತೆ ಅಂತ ಅರ್ಥ. ಸೊ ಆ 8-12ಕ್ಕೆ ಕನೆಕ್ಟ್ ಆಗದೆ ಬೇರೆ ಯಾವುದೇ ಭಾವಗಳಿಗೆ ಗುರುನೋ ಅಥವಾ ಬುಧನೋ ಕನೆಕ್ಟಿವಿಟಿ ಆಗಿತ್ತು ಅಂತಂದರೆ ಸಮಸ್ಯೆ ಇಲ್ಲ ಅಲ್ಲಿ ಅಂತ ಅರ್ಥ. ಸೇಮ್ ಟೈಮಲ್ಲೇ ಭಾವಗಳು ಕೂಡ ಅದೇ ರೀತಿ ಕನೆಕ್ಟಿವಿಟಿಲಿ ಇರಬಾರ್ದು ಅಂತ ನಾನು ಹೇಳ್ತಾ ಇರೋದು. ಅಂದರೆ 2ನೇ ಭಾವ ಓಕೆ, ಬೇಸಿಕ್ ಎಜುಕೇಷನಲ್ಲಿ ಅಷ್ಟು ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಅಥವಾ ಅವ್ರು ಅಷ್ಟು ಫಾಸ್ಟಾಗಿ ಇದು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ತಗೊಳ್ಬೋದು. 4ನೇ ಭಾವನೂ ಅದೇ ರೀತಿ ವೀಕ್ ಆಗಿತ್ತು ಅಂತಂದರೆ
ಓಕೆ, ಇವ್ರು ಸ್ವಲ್ಪ ನಿಧಾನಕ್ಕೆ ಓದೋವಂಥವ್ರಾಗ್ಬೋದು, ಅಥವಾ ಡಲ್ ಸ್ಟೂಡೆಂಟ್ ಆಗ್ಬೋದು, ಅಥವಾ ಇವರು ಸ್ವಲ್ಪ ಫಾಸ್ಟ್ ಗ್ರ್ಯಾಬ್ ಮಾಡುವಂಥ ವ್ಯಕ್ತಿ ಆಗೋದಿಲ್ಲ ಅಂತ ತಗೊಳ್ಬೋದು ನಾವು. ಓಕೆ, 9ನೇ ಭಾವ ಏನಾದರೂ 8 ಮತ್ತು 12ಕ್ಕೆ ಕನೆಕ್ಟಿವಿಟಿ ಆಗಿತ್ತು ಅಂತಂದರೂ ಕೂಡ ಬ್ರೇಕ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ. ಯಾಕೆ? 9ನೇ ಭಾವಕ್ಕೆ 8ನೇ ಭಾವ ಅನ್ನೋದು 12ನೇ ಭಾವ ಆಗಿ ಬರುತ್ತೆ. 12ನೇ ಭಾವ 9ನೇ ಭಾವಕ್ಕೆ 12ನೇ ಭಾವ ಬಂದು 4ನೇ ಭಾವ ಆಗಿ ಬರುತ್ತೆ. ಸೊ ಅದರಿಂದ ಅದು ಅಷ್ಟು ಒಳ್ಳೆಯ ಭಾವಗಳ ಅಂತ ಕೇಳಿದ್ರೆ ಇಲ್ಲ. ಸೊ ಈ 8, 12 ಅನ್ನೋದು 9ನೇ ಭಾವನ ಕೆಡಿಸುವಂಥ ಭಾವ. ಸೊ ಅದರಿಂದ 9ನೇ ಭಾವ ಪರ್ಫೆಕ್ಟಾಗಿ ಕ್ಲೀನಾಗಿರಬೇಕು, ಚೆನ್ನಾಗಿರಬೇಕು ಅಂತ ಅರ್ಥ. ಅದು ಕ್ಲೀನಾಗಿರಬೇಕು ಅಂದರೆ ಏನರ್ಥ? ಚೆನ್ನಾಗಿರಬೇಕು ಅಂತ ಅರ್ಥ. ಅದು 9ನೇ ಭಾವ ಈ ಜಾತಕದಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ. ಓಕೆ, ಸೊ ಎಜುಕೇಷನ್ ಚೆನ್ನಾಗಿರುತ್ತೆ ಅಂತ ಅರ್ಥ. ಈಗ ಯಾವ ರೀತಿಯಾಗಿರುವಂಥ ಎಜುಕೇಷನ್ನ ನಾವು ಚೂಸ್ ಮಾಡಬೇಕು ಇವಾಗ ಅನ್ನೋ ಒಂದು ಪ್ರಶ್ನೆ, ರೈಟ್? ಇವ್ರ ಎಜುಕೇಷನಲ್ಲಿ ಏನೂ ಪ್ರಾಬ್ಲಮ್ ಬರಲ್ಲ ಅಂತ ತಿಳ್ಕೊಬಿಟ್ವಿ ನಾವು. 9ನೇ ಭಾವನ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗೋದೇನು, ಇವರ ಜಾತಕದ ಪ್ರಕಾರ ಇವ್ರಿಗೆ 9ನೇ ಭಾವ ಚೆನ್ನಾಗಿರೋದ್ರಿಂದ ಏನೂ ಸಮಸ್ಯೆಗಳು ಬರೋದಿಲ್ಲ ಎಜುಕೇಷನಲ್ಲಿ ಅಂತ ಅರ್ಥ, ರೈಟ್? ಯಾಕೆಂದರೆ ಡಿಗ್ರಿ ಕಂಪ್ಲೀಟ್ ಮಾಡೋವರೆಗೂ ಕೂಡ ನಾವು 9ನೇ ಭಾವನ ನಾವು ನೋಡಬೇಕು. ಸೊ 9ನೇ ಭಾವ ಇವರ ಜಾತಕದಲ್ಲಿ ಏನೂ ಸಮಸ್ಯೆನ ತೋರಿಸ್ತಾ ಇಲ್ಲ. 9ನೇ ಭಾವ ಇವ್ರ ಜಾತಕದಲ್ಲಿ ತುಂಬ ಚೆನ್ನಾಗಿದೆ. ಯಾಕೆಂದರೆ 9ನೇ ಭಾವಕ್ಕೆ ಸಾಧಕವಾಗಿರುವಂಥ ಭಾವಗಳು ಇಲ್ಲಿ ಬಂದಿದೆ. 1, 3, 7, 9, 11 ಎಫೆಕ್ಟಿವ್ ಲಿಂಕ್ಸಲ್ಲಿ ಬಂದಿರೋದ್ರಿಂದ 9ನೇ ಭಾವಕ್ಕೆ ಇದು ಸಾಧಕವಾಗಿರುವಂಥ ಭಾವ. ಈಗ ತುಂಬ ಜನ ಕೇಳೋ ಪ್ರಶ್ನೆ ಏನು ಅಂತಂದರೆ, ಯಾವ ಸಬ್ಜೆಕ್ಟ್ ನಾನು ತಗೊಳ್ಬೇಕು, ಏನು ಮಾಡಿದ್ರೆ ನನಗೆ ಮುಂದೆ ಚೆನ್ನಾಗಿ ಆಗ್ತೀನಿ, ಈ ರೀತಿಯಾಗಿರುವಂಥ ಪ್ರಶ್ನೆ. ಅದನ್ನು ಯಾವ ರೀತಿ ನಾವು ನೋಡಬೇಕು ಅಂತಂದರೆ, ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಭಾವ ಅವರ ಜಾತಕದಲ್ಲಿ ಹೇಗಿದೆ, ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಗ್ರಹ ಅವರ ಜಾತಕದಲ್ಲಿ ಹೇಗಿದೆ ಅನ್ನೋದನ್ನು ನಾವು ನೋಡಬೇಕು. ಈಗ ಉದಾಹರಣೆಗೆ ಸರ್, ನಾನು ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಹೋಗಬೇಕು ಅಂತ ಇದ್ದೀನಿ, ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ನಾನು ವರ್ಕ್ ಮಾಡಬೇಕು ಅಂತ ಇದ್ದೀನಿ, ಅದಕ್ಕೆ ನಾನು ಅಕೌಂಟ್ಸ್ ತಗೊಳ್ಳೋಣ ಅಂತ ಇದ್ದೀನಿ ಸರ್ ಅಂತ ಒಂದು ಪ್ರಶ್ನೆನ ಕೇಳ್ತಾರೆ. ಆ ಪ್ರಶ್ನೆಗೆ ಉತ್ತರ ನೀವು ಹೇಗೆ ತಗೊಳ್ಬೇಕು ಅಂತಂದರೆ, ಅವರ ಜಾತಕದಲ್ಲಿ 2ನೇ ಭಾವ ಅವರ ಜಾತಕದಲ್ಲಿ ಹೇಗಿದೆ, 2ನೇ ಭಾವ ಅವರ ಜಾತಕದಲ್ಲಿ ಶುಕ್ರನೇ ಸಬ್ಲೋಡ್ ಆಗಿ ಬಂದು ಚಂದ್ರನ ನಕ್ಷತ್ರದಲ್ಲಿ ಮತ್ತು ಶುಕ್ರನ ಸಬ್ಬಲ್ಲೇ ಕನೆಕ್ಟಿವಿಟಿ ಆಗಿ 2, 4, 8, 10ಕ್ಕೆ ಕನೆಕ್ಟಿವಿಟಿ ಆಗಿರೋದ್ರಿಂದ ಇದು ಸಾಧಕವಾಗಿದೆ ಅಂತ ಅರ್ಥ. ಬಟ್ ನಾನು ಆವಾಗಲೇ ಏನು ಹೇಳಿದೆ, 8, 12 ಬರಬಾರ್ದು ಅಂತ ಹೇಳಿದ್ದೆ. ಬಟ್ ಇಲ್ಲಿ 8 ಬಂದಿದೆಯಲ್ಲ ಅನ್ನೋ ಒಂದು ಪ್ರಶ್ನೆ ನೀವು ಕೇಳ್ಬೋದು, ರೈಟ್? ಬಟ್ ಈ ಪ್ರಶ್ನೆಗೆ ನಮ್ಮ ಸ್ಟೂಡೆಂಟ್ಸ್ಗೆ ಈಸಿಯಾಗಿ ಅರ್ಥ ಆಗಿರುತ್ತೆ. ಯಾಕೆ ಅಂತಂದರೆ, ಈ 8ನೇ ಭಾವ ಅನ್ನೋದು 2ನೇ ಭಾವಕ್ಕೆ ಸಾಧಕವಾಗಿರುವಂಥ ಭಾವ, ಬಟ್ ಅದರ ಲಗ್ನಕ್ಕೆ ಅದು ಅಶುಭವಾಗಿರುವಂಥ ಭಾವ, ರೈಟ್? ಸೊ ಆ ಡಿಫ್ರೆನ್ಸ್ ತುಂಬ ಇದೆ ಆ್ಯಕ್ಚುಲಾಗಿ. ನೀವು ನಮ್ಮ ಕ್ಲಾಸಿಗೆ ಜಾಯಿನ್ ಆದರೆ ತುಂಬಾ ಈಸಿಯಾಗಿ ನಿಮಗೆ ಸಬ್ಜೆಕ್ಟ್ ಅರ್ಥ ಆಗಿಬಿಡುತ್ತೆ, ಮತ್ತು ಇನ್ನೂ ಆ್ಯಕ್ಯುರೇಟಾಗಿ ನೀವು ರಿಸಲ್ಟ್ಗಳನ್ನ ತಗೊಳ್ಬೋದು. ಬಟ್ ಸ್ಟಿಲ್ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿನಿ. ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ಸಲ್ಲಿ ತಿಳಿಸಿ, ಅರ್ಥ ಆಗೋ ಥರ ನಾನು ಪಾಠ ಮಾಡ್ತೀನಿ, ಓಕೆನಾ? ಓಕೆ, ಸೊ ರೈಟ್. ಸೊ 2ನೇ ಭಾವನ ನಾವು ನೋಡಬೇಕು. ಸೊ ಈಗ ಅದೇ ರೀತಿ ನಾನು IT ಕಂಪ್ನಿಗೆ ಹೋಗಬೇಕು ಅಂತ ಇದ್ದೀನಿ, ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದೀನಿ ಅಂದ ತಕ್ಷಣ ನಾವು 3ನೇ ಭಾವನ ತೊಗೊಳ್ಬೇಕು. ಇದೇ ನಾನು ಕನ್ಸ್ಟ್ರಕ್ಷನ್ ರಿಲೇಟೆಡ್ಗೆ ಹೋಗಬೇಕು ಅಂತ ಏನೇ, ನಾನು ಮನೆಗಳನ್ನು ಕಟ್ಟುವಂಥದ್ದಾಗಿರ್ಬೋದು, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿರ್ಬೋದು, ಸೈಟ್ ವರ್ಕ್ಗಳಾಗಿರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ಜಾಬ್ ನಾನು ಮಾಡಬೇಕು ಅಂದ್ಕೊಳ್ತೀನಿ, ಅದಕ್ಕೆ ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್ ಸ್ಟಡೀಸ್ ನಾನು ಮಾಡಬೇಕು ಅಂತ ಇದ್ದೀನಿ. ಸೊ ಅದಕ್ಕೆ ನಾವು 4ನೇ ಭಾವನ ತೊಗೊಳ್ತೀವಿ. ಸರ್, ನಾನು ಕಲೆಗೆ ಸಂಬಂಧಪಟ್ಟಿರುವಂಥ ವಿಚಾರಗಳ ಬಗ್ಗೆ ನಾನು ಹೋಗಬೇಕು ಅಂತ ಇದ್ದೀನಿ, ನಾನು ಸ್ಪೋರ್ಟ್ಸ್ ಕೋಚ್ ಆಗಬೇಕು ಅಂತ ಇದ್ದೀನಿ, ಸ್ಪೋರ್ಟ್ಸ್ ಇನ್ಸ್ಟ್ರಕ್ಟರ್ ಆಗಬೇಕು ಅಂತ ಇದ್ದೀನಿ. ಸೊ ನನಗೆ ಅದ್ರ ಮೇಲೆ ಜಾಸ್ತಿ ಆಸಕ್ತಿ ಇದೆ, ನಾನು ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು ಅಂತ ಇದ್ದೀನಿ. ಸೊ ಆ ಥರದ್ದು ಮೇಲೆ ನನಗೆ ಆಸಕ್ತಿ ಜಾಸ್ತಿ ಇದೆ ಅನ್ನುವಾಗ ನಾವು 5ನೇ ಭಾವನ ತೊಗೊಳ್ಬೇಕಾಗತ್ತೆ. ಇದಕ್ಕೆಲ್ಲ ಗ್ರಹಕಾರಕಗಳೂ ಇದೆ, ಓಕೆ? ಸೊ ಆ ರೀತಿ ಅದ್ರ ಗ್ರಹಕಾರಕಗಳ ಜೊತೆಗಲಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಭಾವಗಳು ಸಾಧಕವಾಗಿದೆಯಾ ಅನ್ನೋದನ್ನು ನಾವು ನೋಡಬೇಕು. ಸೊ ಇನ್ನೊಂದು ವಿಚಾರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 5 ಮತ್ತು 9ನೇ ಭಾವದ ಉದ್ಯೋಗನ ಅವರೇನಾದರೂ ಆರಿಸ್ಕೊಳ್ತಾ ಇದ್ದರೆ, ಅಥವಾ ಅದಕ್ಕೆ ಸಂಬಂಧಪಟ್ಟಿರುವಂಥ ವಿದ್ಯಾಭ್ಯಾಸನ ಅವರು ಮಾಡಬೇಕು ಅಂತ ಇದ್ದರೆ, ಎಜುಕೇಷನ್ನ ಮಾಡಬೇಕು ಅಂತ ಇದ್ದರೆ ಅವರು, ಆವಾಗ 5, 9 ಭಾವಗಳು ಅಲ್ಲಿ ಬಂದಾಗ ತೊಂದರೆ ಇಲ್ಲ. ಬಟ್ ಅವರು ಸರ್ವೀಸ್ ಓರಿಯೆಂಟೆಡ್ಡು ಅಥವಾ ಒಬ್ಬರು ಕೆಳಗೆ ಕೆಲಸ ಮಾಡುವಂಥ ವ್ಯವಹಾರಗಳನ್ನು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಇದ್ದರೆ ಈ 5, 9 ಅನ್ನೋದು ಬರಬಾರ್ದು, ಮತ್ತು 8, 12 ಅನ್ನೋದು ಬರಬಾರ್ದು. ಈ 5, 9 ಅನ್ನೋದು 6ನೇ ಭಾವಕ್ಕೂ 10ನೇ ಭಾವಕ್ಕೂ ವ್ಯಯ ಕೊಡುವಂಥ ಭಾವಗಳು.
ಸೊ ಅದಕ್ಕೋಸ್ಕರನೇ ನಾವೇನು ಮಾಡಿದ್ದೀವಿ, 5 ಮತ್ತು 9ನ್ನ ಬ್ಲೂ ಕಲರಲ್ಲಿ ಕೊಟ್ಟಿದ್ದೀವಿ, 8, 12ನ್ನ ರೆಡ್ ಕಲರಲ್ಲಿ ಕೊಟ್ಟಿದ್ದೀವಿ. ಸೊ ನಾನು ಅದನ್ನು ಮಾರ್ಕ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ. 5ನ ನೋಡಿ ಬ್ಲೂವಲ್ಲಿರುತ್ತೆ, ಮತ್ತು ಇಲ್ಲಿ 9ನ್ನ ನೋಡಿ ಬ್ಲೂವಲ್ಲಿರುತ್ತೆ. ಸೊ ಇಲ್ಲೂ ಅಷ್ಟೇ ನೋಡಿ. ಆದರೆ 8, 12ನ್ನ ನೋಡಿ, ಇಲ್ಲಿ 12 ರೆಡ್ಡಲ್ಲಿದೆ, ಸೊ ಇಲ್ಲೂ ರೆಡ್ಡಲ್ಲಿದೆ, ರೈಟ್. ಸೊ ಇದೆಲ್ಲ ರೆಡ್ಡಲ್ಲಿದೆ. ಈ ರೆಡ್ಡಲ್ಲಿರೋದು ಏನು ಅಂತಂದರೆ, ಇದನ್ನು ಈ ರೀತಿ ನೀವು ತೊಗೊಳ್ಬೇಕು. 5, 9 ಅನ್ನೋದು ಲಗ್ನಕ್ಕೆ ಸಾಧಕ, 8, 12 ಅನ್ನೋದು ಲಗ್ನಕ್ಕೆ ಅಶುಭ ಅಂತ. ಅದೇ ರೀತಿಯೇ ಈ 5, 9 ಅನ್ನೋದು 2, 6, 10 ಈ ಭಾವಗಳಿಗೆ ವ್ಯಯ ಕೊಡುವಂಥ ಭಾವಗಳು. ಯಾತಕ್ಕೋಸ್ಕರ ಅಂತಂದರೆ ಹಣ, ಆಸ್ತಿ, ಅಂತಸ್ತು. ಸೊ ಈ ಥರ ಹಣಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ನಾವು ವ್ಯಾಪಾರದಿಂದ ಸಂಪಾದನೆ ಮಾಡುವಂಥ ಹಣ ಆಗಿರ್ಬೋದು, ಉದ್ಯೋಗದಿಂದ ಬರುವಂಥ ಹಣ ಆಗಿರ್ಬೋದು. ಸೊ ಇದಕ್ಕೆ ನಾವು 2, 6, 10 ಭಾವಗಳನ್ನು ತಗೊಳ್ತೀವಿ ನಾವು. ಈ ರೀತಿಯಾಗಿಂತ ಬರುವಂಥ ಹಣನೂ ಆಗಿರ್ಬೋದು, ಅಥವಾ ನಾವು ಒಂದು ಕಮಿಷನ್ನಿಂದ ಬರುವಂಥ ಹಣ ಆಗಿರ್ಬೋದು. ಸೊ ಕಮಿಷನ್ ಅಥವಾ ನಾವು ಒಂದು ಕೆಲಸನೇ ಮಾಡದೆ ಸುಮ್ಮನೆ ಬರ್ತಾ ಇದೆ ಒಂದು ಹಣ ಅನ್ನೋದಾದರೆ, ಅಥವಾ ಬ್ರೋಕರೇಜಿಂದ ಬರುವಂಥ ಹಣ ಆಗಿರ್ಬೋದು, ಇದೆಲ್ಲ 5, 9ಕ್ಕೆ ಸೇರುವಂಥದ್ದು. ಸೊ ಅದಕ್ಕೆ ನಾನು ಹೇಳಿದ್ದು ಆವಾಗಲೇ, 5, 9ಕ್ಕೆ ಸಂಬಂಧಪಟ್ಟಿರುವಂಥ ಉದ್ಯೋಗನ ಮಾಡ್ತಾಯಿದ್ರೆ ಈ 5, 9 ಅನ್ನೋದು ಕೆಟ್ಟ ಫಲಗಳನ್ನು ತಂದು ಕೊಡೋದಿಲ್ಲ. ಬಟ್ ಆದರೆ ಅವರೇನಾದರೂ 6ನೇ ಭಾವಕ್ಕೋ ಅಥವಾ 2ನೇ ಭಾವಕ್ಕೋ ಅಥವಾ 10ನೇ ಭಾವಕ್ಕೋ, ಅಂದರೆ ಈ ಸರ್ವಿಸ್ ಓರಿಯೆಂಟೆಡು ಅಥವಾ ಒಬ್ಬರು ಕೆಳಗೆ ಕೆಲಸ ಮಾಡುವಂಥದ್ದಕ್ಕಿದ್ರೇಗ ಆ ಭಾವಗಳಿಗೆ ಈ 5, 9 ಅಥವಾ 8, 12 ಅನ್ನೋದು ಕೆಟ್ಟ ಫಲಗಳನ್ನು ತಂದುಕೊಟ್ಬಿಡುತ್ತೆ. 8, 12 ಅನ್ನೋದು ಕೆಲವೊಂದು ಅವಮಾನಗಳನ್ನು ತಂದುಕೊಡುತ್ತೆ. 5, 9 ಅನ್ನೋದು ಯಾವುದೇ ವಿಧವಾದ ಬೆಳವಣಿಗೆ ಇಲ್ಲದೇ ಇರೋ ಥರ ನೋಡ್ಕೊಳ್ಳುತ್ತೆ. ಓಕೆ, ಸುಮ್ಮನೆ ಯಾವುದೋ ಒಂದು ಕಂಪನಿಗೆ ಹೋಗಬೇಕು, ಕೆಲಸ ಮಾಡ್ತಾ ಇರಬೇಕು, ಏನೋ ಒಂದು ಬೆಳವಣಿಗೆ ಆಗ್ತಾರಲ್ಲ ಅದರಲ್ಲಿ, ಅದನ್ನು ಬಿಟ್ಟು ಬೇರೆ ಯಾವುದನ್ನು, ಅಂದರೆ ಓದಿರೋದನ್ನು ಬಿಟ್ಟು ಬೇರೆ ಕೆಲಸ ಮಾಡೋ ರೀತಿ ಮಾಡಿಬಿಡುತ್ತೆ. ಓಕೆ, ಇದರಲ್ಲಿ ಯಾವುದೋ ನಮಗೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಸೊ ಅದಕ್ಕೆ ನಾನು ಬೇರೆ ಉದ್ಯೋಗಕ್ಕೆ ಹೋಗೋಣ, ಬೇರೆ ಕೆಲಸ ಮಾಡೋಣ, ಅದ್ರಲ್ಲಿ ಚೆನ್ನಾಗಿ ಬರುತ್ತೆ ಇನ್ಕಮ್ ಸೋರ್ಸು. ಸೊ ಈ ಥರ ಅದನ್ನು ಚೇಂಜ್ ಆಫ್ ಜಾಬ್ ಮಾಡ್ಕೊಬಿಡೋವಂಥದ್ದು. ಈ 8, 12 ಅನ್ನೋದು ಚೇಂಜ್ ಆಫ್ ಜಾಬನ್ನು ಕೊಟ್ಬಿಡುತ್ತೆ. ಆ್ಯಕ್ಚುಲಾಗಿ ಕೆಲವೊಂದು ಅವಮಾನಗಳನ್ನು ತಂದು ಕೊಟ್ಬಿಡುತ್ತೆ. ಈ 5, 9 ಅನ್ನೋದು ಬೆಳವಣಿಗೆನ ಕೊಡೋದಿಲ್ಲ ಉದ್ಯೋಗದಲ್ಲಿ, ಯಾಕೆಂದರೆ 6ನೇ ಭಾವಕ್ಕೂ 10ನೇ ಭಾವಕ್ಕೂ ಅದು ವ್ಯಯ ಆಗುವುದರಿಂದ. ಸೊ ಈ 2 ಕಾಂಬಿನೇಷನ್ ಬಿಟ್ಟು 1, 3, 7, 11 ಒಳ್ಳೆ ಭಾವಗಳು, 2, 4, 6, 10 ಇದು ಕೂಡ ಒಳ್ಳೆಯ ಭಾವಗಳು. ಈ ಭಾವಗಳಿಗೆ ಅದು ಕನೆಕ್ಟಿವಿಟಿಲಿ ಇದ್ದಾಗ ನೀವು ಅದನ್ನು ಚೂಸ್ ಮಾಡಿ ನೀವು ಆ ಉದ್ಯೋಗನ ತೊಗೊಂಡು ಅಥವಾ ಅದ್ರ ಸ್ಟಡಿ ರಿಲೇಟೆಡ್ನ ನೀವು ಮಾಡಿದಾಗ ನಿಮಗದು ಸಕ್ಸಸ್ ಸಿಗುತ್ತೆ. ಓಕೆ, ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ನನ್ನ ಕೇಳಿ, ನಾನು ಮತ್ತೆ ತಿಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಕೂಡ. ಕಮೆಂಟ್ಸಲ್ಲಿ ಹಾಕಿ, ನಿಮ್ಮೆಲ್ಲ ಕಮೆಂಟ್ಗಳನ್ನು ನಾನು ನೋಡ್ತಾ ಇದ್ದೀನಿ. ಸೊ ಕೆಲವೊಂದಕ್ಕೆ ರಿಪ್ಲೈ ಮಾಡೋಕ್ಕಾಗುತ್ತೆ, ಕೆಲವೊಂದಕ್ಕೆ ರಿಪ್ಲೈ ಮಾಡೋಕ್ಕಾಗಲ್ಲ. ಸೊ ಬಟ್ ನಿಮ್ಮ ಕಮೆಂಟ್ಸ್ ನೋಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಮೆನ್ಷನ್ ಮಾಡಿ ಖಂಡಿತ ನಾನು ನಿಮಗೋಸ್ಕರ ಹಾಕ್ತೀನಿ. ಓಕೆನಾ? ಸೊ ಈ ರೀತಿ ನೀವು ಒಂದು ಎಜುಕೇಷನ್ನ ನೋಡಬೇಕು. ಸಂಬಂಧಪಟ್ಟಿರುವಂಥ ಭಾವಗಳನ್ನು ತೊಗೊಳ್ಬೇಕು, ಸಂಬಂಧಪಟ್ಟಿರುವಂಥ ಗ್ರಹಗಳನ್ನು ತೊಗೊಳ್ಬೇಕು. ಸೊ ಆವಾಗಲೇ ನಾನು ಏನು ಹೇಳಿದೆ, ಭಾವಗಳನ್ನು ಮಾರ್ಕ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡಿದೆ, ರೈಟ್? ಸೊ ಇವಾಗ ಫಸ್ಟಿಂದನೇ ಬರ್ತೀನಿ ನಾನು. ಈಗ ಉದಾಹರಣೆಗೆ ನಾವು ಫೈನಾನ್ಸ್, ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗಬೇಕು ಅಂತ ಇನಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾಗಿದ್ದೀನಿ ಅನ್ನೋದಾದರೆ, ಅದಕ್ಕೆ ಗ್ರಹಕಾರಕ ನಾವು ತೊಗೊಳ್ಳುವಂಥ ಯಾವುದು ಅಂದರೆ ಗುರುಗ್ರಹನ ತೊಗೊಳ್ತೀವಿ ಮತ್ತು ಬುಧ ಗ್ರಹನ ತೊಗೊಳ್ತೀವಿ ನಾವು. ಓಕೆ, ಗುರು ಮತ್ತು ಬುಧ ಗ್ರಹ ಅವರ ಜಾತಕದಲ್ಲಿ 2ನೇ ಭಾವಕ್ಕೆ ಸಾಧಕವಾಗಿರುವಂಥ ಭಾವಗಳಿಗೆ ಕನೆಕ್ಟಿವಿಟಿ ಆಗಿರಬೇಕು. ಓಕೆ, ಅದೇ ರೀತಿ ಇವಾಗ ನಾನು ಸಿವಿಲ್ ಇಂಜಿನಿಯರಿಂಗ್ ಜಾಬ್ ಮಾಡಬೇಕು ಅಂತ ಇದ್ದೀನಿ ಅನ್ನೋದಾದರೆ, ಅದೇ ರೀತಿ 4ನೇ ಭಾವಕ್ಕೆ ಸಾಧಕವಾಗಿರುವಂಥ ಭಾವಗಳು ಕುಜನ ಗ್ರಹಕ್ಕೆ ಕನೆಕ್ಟಿವಿಟಿ ಆಗಿರಬೇಕು. ಓಕೆ, ಅದೇ ರೀತಿ ನಾವೇನಾದರೂ IT ಕಂಪನಿಲಿ ಕೆಲಸ ಮಾಡಬೇಕು ಅಂತ ಇದ್ದೀನಿ, ಸಾಫ್ಟ್ವೇರ್ ಡೆವಲಪರ್ ಆಗಬೇಕು ಅಂತ ಇದ್ದೀನಿ ಅಂತಂದಾಗ ಬುಧ ಗ್ರಹನ ನಾವು ತೊಗೊಳ್ತೀವಿ. ಬುಧ ಗ್ರಹ ಅವರ ಜಾತಕದಲ್ಲಿ ಚೆನ್ನಾಗಿರಬೇಕು. ಸೊ ಇದೇ ನಾನೇನಾದರೂ ಟೀಚಿಂಗ್ ಪ್ರೊಫೆಷನ್ಗೆ ಹೋಗ್ತೀನಿ ಅನ್ನೋದಾದರೆ 4ನೇ ಭಾವ ಪ್ಲಸ್ ಅವರ ಜಾತಕದಲ್ಲಿ ಗುರು ಮತ್ತು ಬುಧ ಗ್ರಹನ ತೊಗೊಳ್ತೀವಿ ನಾವು. ಓಕೆ, ಸೊ ಗೌರ್ಮೆಂಟ್ ಬಗ್ಗೆ ಡೀಟೇಲಾಗಿ ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೆ, ಗೌರ್ಮೆಂಟ್ ಪ್ರೊಫೆಷನಲ್ಲಿ ಹೇಗೆ ತೊಗೊಳ್ಬೇಕು ಅಥವಾ ಸಿವಿಲ್ ಸರ್ವಿಸ್ ಓರಿಯೆಂಟೆಡ್ಗೆ ಯಾವ ರೀತಿ ನಾವು ತೊಗೊಳ್ಬೇಕು ಅನ್ನೋದೆಲ್ಲ ನಾನು ಹಾಕಿದ್ದೀನಿ ಹಿಂದಿನ ವೀಡಿಯೋ ಅದು. ಸೊ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ನೋಡಿ, ನಿಮಗೆ ಅದ್ರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ? ಫ್ಯಾಷನ್ ಟೆಕ್ನಾಲಜಿ ಮಾಡ್ತಾ ಇದೀನಿ ಅಂತಂದರೆ ಶುಕ್ರ ಗ್ರಹನ ತೊಗೊಳ್ಬೇಕು. ಸೊ ಈ ಥರ ತುಂಬ ಇದೆ. ಗ್ರಹಕಾರಕಗಳು ಮತ್ತು ಭಾವಕಾರಕಗಳನ್ನ ಸೇರಿ ನಾವು ಫಲಗಳನ್ನು ತೀರ್ಮಾನ ಮಾಡಬೇಕು. ಓಕೆನಾ? ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ, ಮತ್ತು ಇದ್ರಿಗೆ ನನಗೆ ಸಾಧ್ಯವಾಗಿರೋಷ್ಟು ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಇದನ್ನು ಇಟ್ಟು ನೀವು ಒಂದು ಜಾತಕನ ಅನಾಲಿಸಿಸ್ ಮಾಡಿ ಅವರು ಯಾವ ಎಜುಕೇಷನ್ನ ತೊಗೊಳ್ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಬೋದು. ಓಕೆನಾ? ಇನಿಷಿಯಲಿ ನಾನು ಇನ್ನೊಂದು ವಿಚಾರನ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ದಶಾಭಕ್ತಿನೂ ನಾವು ನೋಡಲೇಬೇಕು.
ಇಷ್ಟು ದಿನ ನಾನು ನಿಮಗೆಲ್ಲರಿಗೂ ಭಾವಕಾರಕ ಗ್ರಹಕಾರಕಗಳನ್ನು ನೋಡಿ ಅಂತ ಹೇಳ್ತಾ ಇದ್ದೆ. ಬಟ್ ನಾವು ನಮ್ಮ ಕನ್ಸಲ್ಟೇಷನಲ್ಲಿ ದಶಾಭುಕ್ತಿಗಳನ್ನು ನಾವು ನೋಡಿ ಫಲಗಳನ್ನು ಹೇಳ್ತೀವಿ. ನಮ್ಮ ಕ್ಲಾಸಲ್ಲೂ ಕೂಡ ನಾವು ದಶಾಭುಕ್ತಿನ ಉಪಯೋಗಿಸ್ತೇವೆ, ನಾವು ಫಲಗಳನ್ನು ಹೇಳೋದಿಲ್ಲ ಆ್ಯಕ್ಚುಲಾಗಿ. ಓಕೆ, ಬಟ್ ನೀವು ಕೂಡ ಹೇಗಿರಬೇಕು ಅಂತಂದರೆ, ಒಂದು ಜಾತಕನ ನೋಡ್ತಾ ಇದ್ದೀರಾ ಅಂತಂದರೆ ಆ ಭಾವಕ್ಕೆ, ಅಂದರೆ ಅವರು ಯಾವ ಪ್ರಶ್ನೆ ಕೇಳ್ತಾರೋ ಆ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಭಾವನ ನೋಡಿ, ಅವರು ಯಾವ ಪ್ರಶ್ನೆ ಕೇಳ್ತಾರೋ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಗ್ರಹನ ನೋಡಿ, ಅದಾದಮೇಲೆ ನಡೀತಾ ಇರುವಂಥ ದಶಾಭುಕ್ತಿ ಈಗ ಸಾಧಕವಾಗಿದೆಯೋ ಸಾಧಕವಾಗಿ ಇಲ್ವೋ ಅನ್ನೋದನ್ನು ಕೂಡ ನೀವು ನೋಡಬೇಕಾಗತ್ತೆ. ಓಕೆ, ಸಾಧಕವಾಗಿ ಇರಬೇಕು. ಅವರು ಯಾವ ಎಜುಕೇಷನ್ನ ಚೂಸ್ ಮಾಡ್ತಾ ಇದ್ದಾರೋ ಆ ಎಜುಕೇಷನ್ಗೆ ದಶಾಭುಕ್ತಿ ಸಾಧಕವಾಗಿ ಇರಲೇಬೇಕು. ಓಕೆನಾ? ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್. ದಶಾಭುಕ್ತಿಗಳು ಚೆನ್ನಾಗಿರಬೇಕು ಮತ್ತು ದಶೆ ಮೇಯ್ನಾಗಿ. ಈಗ ಒಂದು 16 ವರ್ಷ ಒಂದು ದಶೆ ಇರುತ್ತೆ, 20 ವರ್ಷ ಒಂದು ದಶೆ ಇರುತ್ತೆ ಅಂದರೆ ಆ ದಶೆ ಅವರಿಗೆ ಸಾಧಕವಾಗಿರಬೇಕು. ಓಕೆ, ಸೊ ಇಷ್ಟು ವಿಚಾರಗಳನ್ನು ಹೇಳಿ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇದೇ ತಿಂಗಳು 15ನೇ ತಾರೀಕು ನಮ್ಮದು ಹೊಸ ಬ್ಯಾಚ್ ಶುರು ಆಗ್ತಾ ಇದೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರೋ ಅವರು ಜಾಯ್ನ್ ಆಗಿ. ಮತ್ತು ಈ ತಿಂಗಳು ನಾವು ಕೊಡ್ತಾ ಇರೋವಂಥ ಆಫರ್ ಅದನ್ನು ಉಪಯೋಗಿಸ್ಕೊಳ್ತೀರ ನೀವೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು.